ಇದು ರಾಜಕೀಯ ಹೊರತುಪಡಿಸಿ ರೈತರ ಪರವಾಗಿ ರೈತರ ಧ್ವನಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬಂದು ಭೇಟಿ ಮಾಡಿದ್ದೀನಿ. ನಾವೆಲ್ಲ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ನಾವು ಯಾರು ಬಂದಿಲ್ಲ. ಬಿಜೆಪಿ ಕಾಂಗ್ರೆಸ್ ಅಂತ ಯಾರು ಬಂದಿಲ್ಲ. ರೈತರ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಭದ್ರಾ ನಾಲೆಯಲ್ಲಿ ಏನು ನೀರು 2600 ಕ್ಯೂಸೆಕ್ ನೀರು ಬರ್ತಾ ಇತ್ತು. ನೀರು ನಿನ್ನೆ ಮಧ್ಯರಾತ್ರಿ ಬಂದ್ ಮಾಡ್ಬೇಕಂತೇಳಿ ಇಂದಿನ ಆದೇಶ ಆಗಿದ್ದು. ನಿನ್ನೆ ಮಧು ಬಂಗಾರಪ್ಪನವ್ರಿಗೂ ಸಹ ಮಾತಾಡಿದ್ವಿ. ಮತ್ತು ಜಿಲ್ಲಾ ಮಂತ್ರಿಗಳು ನಾವೆಲ್ಲ ಈ ಭದ್ರಾ ನಾಲೆ ಬರ್ತಕ್ಕಂಥ ರೈತರು ಮತ್ತು ಅಡಿಕೆ ಕೊಳೆ ರೋಗ ಅದ್ರ ಬಗ್ಗೆ ಭೇಟಿ ಮಾಡಿ ಮಾತಾಡಿದ್ದೀವಿ. ಮಂತ್ರಿಗಳು ಮತ್ತು ನಾನು ಅನೇಕ ಬಾರಿ ಯಜಮಾನ ಹಿರಿಯರನ್ನು ಭೇಟಿ ಮಾಡಿದ್ದೀವಿ. ಬೆಂಗಳೂರಲ್ಲಿ 5 ಬಾರಿ ಭೇಟಿ ಮಾಡಿದ್ದೀವಿ. ಜಿಲ್ಲಾ ಮಂತ್ರಿಗಳು ಭೇಟಿ ಮಾಡಿದ್ದೀವಿ. ಆದರೆ ವೈಯಕ್ತಿಕವಾಗಿ ಯಾವುದೂ ನಂದೇನು ಕೆಲಸ ಇಲ್ಲ. ನಂದು ಯಾವುದೂ ವೈಯಕ್ತಿಕ ಭೇಟಿ ಇಲ್ಲ. ಕ್ಷೇತ್ರದ ಒಂದು ಸರಿ ಬರಗಾಲ ಇರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಕೆಲವು ಅನುದಾನಗಳು ಪೆಂಡಿಂಗ್ ಆಯಿತು. ಮತ್ತು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಅನೇಕ ಸಚಿವರು ಭೇಟಿ ಮಾಡಿದ್ವಿ. ರಾಜಕೀಯ ಮೀರಿದ ವಿಶ್ವಾಸ ಇದೆ. ಹಾಗಾಗಿ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ರೈತರ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ನೀವೇ ಕಟ್ಗೋಡೆ ಮೇಲೆ ದೀಪ ಇಡ್ತೀವಿ, ಕಾಂಗ್ರೆಸ್ಗೆ ಹೋಗಕ್ಕೆ ಹಿಂದೆ ಅಲ್ಲಿ ಎಲ್ಲಿ ನಾನು ಕಾಂಗ್ರೆಸ್ ನೋಡಿ, ಅವರು ನನ್ನನ್ನು ಆಹ್ವಾನ ಮಾಡಿಲ್ಲ. ಈಗ ತಮಾಷೆ ವಿಶ್ವಾಸದಲ್ಲಿ ಮಾತಾಡಿದಷ್ಟೇ. ತಮಾಷೆ ಮಾಡಿಬಿಟ್ರೆ ಇದುವರೆಗೂ ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಅವರೂ ಕರೆದಿಲ್ಲ. ನಾನು BJP ಬಿಡ್ತೀನಿ, ಕಾಂಗ್ರೆಸ್ ಸೇರ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಇದು ರಾಜಕೀಯ ಹೊರತುಪಡಿಸಿ ರೈತರ ಪರವಾಗಿ ಭೇಟಿ ಮಾಡಿದ್ದೀವಿ ನಾವೆಲ್ಲ. ಕೆಲವೊಂದು ಕಡೆ ಅಧಿಕೃತ ಅವರೂ ಕರೆದಿಲ್ಲ, ನಾನು ಅಧಿಕೃತ ಸೇರ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಎಲ್ಲ ಒಲವು ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರೆ. ಮಾಧ್ಯಮ ಸ್ನೇಹಿತರು ನೀವು ವರದಿ ಮಾಡ್ತೀರಿ, ನಾನು ಎಲ್ಲಿ ಸೇರ್ತೀನಿ ಅಂತ ಹೇಳಿಲ್ಲ. ವಿಶ್ವಾಸದಲ್ಲಿ ತಮಾಷೆ ಮಾಡ್ತಾರೆ, ಮಾತಾಡಿದ್ವಿ. ಒಂದು ನೋಡಿ, ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ಇಡೀ ವಿಶ್ವದ ಯಾವುದೇ ರಾಷ್ಟ್ರ ಯಾವುದೇ ಒಬ್ಬ ರಾಜಕಾರಣಿಗಳು ಬಂದಿರಲಿಲ್ಲ. ಅವರು ಉಚಿತವಾಗಿ ಲಸಿಕೆ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕೋವಿಡ್ನಲ್ಲಿ ನಾನು ಕೆಲಸ ಮಾಡಿದ್ದನ್ನು ಹಿರಿಯರಾದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಅಮೃತ ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನ ರೇಣುಕಾಚಾರ್ಯ ಒಳ್ಳೆ ಕೆಲಸ ಮಾಡಿದ್ರು ಕೋವಿಡ್ನಲ್ಲಿ ಅಂತ ಪ್ರಶಂಸೆ ಮಾಡಿದರು. ಒಳ್ಳೇದು ಮಾಡಿದಾಗ ಒಳ್ಳೇದು ಮಾತಾಡಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಗೌರವ ಇದೆ. ಹಿರಿಯರನ್ನು ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದೀನಿ, ಕಳೆದವರನ್ನು ಬೆಂಗಳೂರಲ್ಲಿ ಭೇಟಿ ಮಾಡಿದ್ದೆ. ಯಜಮಾನರು ಅನೇಕ ಬಾರಿ ಭೇಟಿ ಮಾಡಿದ್ವಿ. ಇಲ್ಲಿ ಯಾವುದೂ ರಾಜಕೀಯ ಚರ್ಚೆಗಳಾಗಿಲ್ಲ. ನಾನು ಲೋಕಸಭೆಗೆ BJPಯಿಂದ ಪ್ರಬಲ ಆಕಾಂಕ್ಷೆ ಅಂತ ಹೇಳಿದ್ದೀವಿ. ನೋಡಿ ಏನಾಗುತ್ತೆ, ಕಾಲ ಸಮಯ. ಜಿಲ್ಲಾ ಟಿಕೆಟ್ ಕೊಟ್ಟರೆ ರೇಣುಕಾಚಾರ್ಯ ನಿಲ್ತಾರ? ನಾನು ಅವ್ರು ಇಡೀ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಂದ ನನಗೇನು ಟಿಕೆಟ್ ಕೊಡ್ತಾರೆ? ರೇಣುಕಾಚಾರ್ಯ ಅಷ್ಟು ಪವರ್ಫುಲ್ ಲೀಡರ್, ನಾನು ಸಾಮಾನ್ಯ ಕಾರ್ಯಕರ್ತ. ಯಾವುದೇ ಆಗಲಿ ಅವ್ರ ಪಕ್ಷದಲ್ಲಿ ಅಭ್ಯರ್ಥಿಗಳಿರ್ತಾರೆ. ನಾನು ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ಸಿಂದ, ನಾನು BJPಗೆ ಇದ್ದೀನಿ ಹೇಳಕ್ಕೆ ಬರುತ್ತಾ? ಅವರು ಕರೆದಲ್ಲ, ನಾನು ಸೇರ್ತೀನಿ ಅಂತ ಹೇಳಿಲ್ಲ. ಇದು ಸೌಜನ್ಯದ ಭೇಟಿ, ರಾಜಕೀಯ ಹೊರತುಪಡಿಸಿ ನಾನು ಭೇಟಿ ಮಾಡಿ ರೈತರ ಬಗ್ಗೆ ಭದ್ರಾ ನಾಲೆಯಲ್ಲಿ ನೀರು ಸ್ಥಗಿತ ಮಾಡಬಾರ್ದು 100 ದಿವಸಗಳ ಕಾಲ ಇವಷ್ಟು ನಮ್ಮ ರೈತರ ಬೇಡಿಕೆ. ಪ್ರತಿ ದಿವಸ ಫೋನ್ ಮಾಡ್ತಾರೆ. ನಿನ್ನೆ ಮಧು ಬಂಗಾರಪ್ಪನವ್ರು ಕರೆ ಮಾಡಿ ಮಾತಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದಾರೆ ನಿಮಗೆ. ವಿಶ್ವಾಸದಲ್ಲಿ ತಮಾಷೆಯಲ್ಲಿ ಮಾಡ್ತಾ ಮುಕ್ತವಾಗಿ ಆಹ್ವಾನ ಕೊಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಸರ್, ಈಗ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ ಸರ್. BJP ಕಾರ್ಯಕರ್ತರಲ್ಲಿ ರೇಣುಕಾಚಾರ್ಯ BJP ಇರ್ತಾರ, ಕಾಂಗ್ರೆಸ್ ಹೋಗ್ತಾರ ಅನ್ನೋ ಗೊಂದಲದಲ್ಲಿದೆ ಸರ್. ನೋಡಿ, ನಾನು BJP ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಕಾಂಗ್ರೆಸ್ ಸೇರ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನೋಡಿ, BJP ಒಂದು ನಿಮಿಷ, BJP ನನ್ನ ಹೆತ್ತ ತಾಯಿ ಸಮಾನ. ನನಗೆ ಪಕ್ಷ ಯಾವುದೇ ಅನ್ಯಾಯ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಕೆಲವು ವ್ಯಕ್ತಿಗಳ ಇದು ರಾಜಕೀಯ ಹೊರತುಪಡಿಸಿ ರೈತರ ಬಗ್ಗೆ ಮಾತಾಡ್ತೀವಿ. ಆದರೆ ಕೆಲವು ವ್ಯಕ್ತಿಗಳು ದೌರ್ಬಲ್ಯಗಳನ್ನು ಮಾತಾಡಿದ್ದೀನಿ. ಈಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದರೆ ನಾವು ಬಂದು ರೈತರ ಬಗ್ಗೆ, ಹಾಗೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಅಲ್ಲ ಸರ್, CT ರವಿ ಅವರು ನೆನ್ನೆ ಹೇಳಿದ್ದಾರೆ ನಾಟಿ ಚಾಪಲ್ಲಿದ್ದಾರೆ ರೇಣುಕಾಚಾರ್ಯ ನಮ್ಮ ಪಕ್ಷದಿಂದ ಅಂತ. ಯಾರು ಏನು ಬೇಕು, ಮನೆ ಇಲ್ಲಿ ಜಿಲ್ಲಾಧ್ಯಕ್ಷರು, ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನೋಡಿ, ಈ ಈಗ ಕೆಲವರು ಹೇಳಿದ್ದಾರೆ, ಹೊನ್ನಾಳಿ ಕ್ಷೇತ್ರದಲ್ಲಿ ನಾನು BJP ಕಟ್ಟಿ ಬೆಳೆಸಿ ಜೈಲಿಗೆ ಹೋಗಿ ಪಾದಯಾತ್ರೆಗಳು 100 ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿ ಇವರೆಲ್ಲ ಜೈಲಿಗೆ ಬಂದಾರೆ. ನನ್ನ ಜೊತೆಗೆ ಜಾತಿ ನೋಡೋದು ನನ್ನ ಜೊತೆಗೆ ಅದಾರೆ. ಆಯಿತಾ? 2000 ಓಟ್ ಇಲ್ಲ,
83 ಸಾವಿರ 75 ಸಾವಿರ ಓಟ್ ತಗೊಂಡಿನಿ. ಮೊನ್ನೆ ಜಿಲ್ಲಾಧ್ಯಕ್ಷ ನನ್ನ ಬಗ್ಗೆ ಅಗರ್ವ ಮಾತಾಡಿದೆ, ಎಚ್ಚರಿಕೆ ಕೊಡ್ತೀನಿ ಅಂತ ನನಗೆ ಹೇಳಿದೆ. ಎಚ್ಚರಿಕೆ ಕೊಡೋಕೆ ನೀನು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ? ಯಾವ ಕ್ಷೇತ್ರಕ್ಕೆ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದಿ? ಕೇಂದ್ರ ಸರ್ಕಾರ ಕರಪತ್ರಗಳು ಹಂಚಿದೀಯಾ? ಬಂದು ನನ್ನ ಬಗ್ಗೆ ಅಗರ್ವ ಮಾತಾಡೋಕ್ಕೆ ನೀನು ನೈತಿಕ ಹಕ್ಕಿಲ್ಲ. ಇಡೀ ಜಿಲ್ಲೆಯಲ್ಲಿ ಬಿ ಜೆ ಪಿ ನಿಮ್ಮಂತರಿಂದ ಸರ್ವನಾಶ ಆಗಿದೆ. ಹಾಂ, ಇಲ್ಲಿ ಬಿ ಜೆ ಪಿಲಿ ಎಷ್ಟು ಜನ, ನೂರಾರು ಜನ ಮುಖಂಡರುಗಳು ಇವರ ದೌರ್ಜನ್ಯದಿಂದ ಪಾರ್ಟಿನೇ ಬಿಟ್ಟೋಗಿದೆ. ಬಿ ಜೆ ಪಿಯಿಂದ ಎಷ್ಟು ಜನ ಹೊರಗಡೆ ಹೋದರು? ಶಂಕರನಾರಾಯಣಗರ, ರವೀಂದ್ರನಾಥ್ ಒಂದು ಸೈಡಿಗೆ ಕೂರಿಸಿದ್ದಾರೆ, ವೈ ಮಲ್ಲೇಶ್ ಇರ್ಬೋದು, ಪ್ರತಾಪ್ ಇರ್ಬೋದು, ಕೃಷ್ಣಮೂರ್ತಿ ಪವಾರ್ ಇರ್ಬೋದು, ಇನ್ನು ಈ ರೀತಿ ಪಟ್ಟಿ ಮಾಡಿ ಹೇಳ್ತಾ ಹೋದರೆ ಅವ್ರ ಪಾರ್ಟಿ ಯಾರು, ಎಲ್ ಬಸವರಾಜ್ ಇರ್ಬೋದು, ಯಾರ ಪಾರ್ಟಿ ಕಟ್ಟಿಲ್ಲ, ಅವ್ರು ಯಾರೂ ಇಲ್ಲಿಗೆ ಪಾರ್ಟಿ ಕಟ್ಟರೆ ಯಾರಲ್ಲ. ಈ ಮಧ್ಯದಲ್ಲಿ ಬಂದು ಜಿಲ್ಲಾಧ್ಯಕ್ಷ ಕೊಡುಗೆ ಏನಲ್ಲ, ಅಗರ್ವ ಮಾತಾಡ್ತಾರೆ. ನನ್ನ ಬಗ್ಗೆ ಮಾತ್ರ ಹುಷಾರು ಅಂತ ಹೇಳ್ತೀನಿ. ಅಗರ್ವ ಮಾತ್ರ ಹೊನ್ನಾಳಿ ನೋಡಿ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನ ನಾನು ಎಮ್ ಎಲ್ ಎ ಮಾಡಿದ್ದು, ನಮ್ಮ ಕಾರ್ಯಕರ್ತರು ಮುಖಂಡರು ನನ್ನ ಎಮ್ ಎಲ್ ಎ ಮಾಡಿದ್ದು. ನನ್ನ ಜನಕ್ಕೆ ಅಷ್ಟೇ ಗೌರವಿಸ್ತೀನಿ. ನಾನು ಪಕ್ಷ ತಾಯಿ ಸಮಾನ. ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ, ಮೋದಿ ಬಗ್ಗೆ ಗೌರವ ಇದೆ. ಧನ್ಯವಾದ. ಜಗದೀಶ್ ಶೆಟ್ಟರ್ ಫೋನ್ ಮಾಡಿದ್ರು ನೋಡಿ, ಜಗದೀಶ್ ಶೆಟ್ಟರು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಏನು ವಿಶ್ವಾಸದಲ್ಲಿ ಮಾತಾಡ್ಸಿರ ಬೇರೆ ಪಕ್ಷ ಈ ಕಾಂಗ್ರೆಸ್ ಆಯ್ತಲ್ಲಪ್ಪ. ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರುಗಳು ಮೊನ್ನೆ ಭೇಟಿ ಮಾಡಿ ಬಂದಿಲ್ಲ. ಹಾಗಾಗಿ ಇದು ರಾಜಕೀಯ ನೋಡಿ, ಇದು ಆಫೀಸ್ ಇಲ್ಲಿ ಆಯ್ತಪ್ಪ, ಏನೇ ಇರ್ಬೋದು, ರೈತರ ಪರವಾಗಿ ಬಂದಿದ್ದೀವಿ. ಇದು ರಾಜಕೀಯ ಹೊರತುಪಡಿಸಿ ವಿಶ್ವಾಸದಿಂದ ನಾವು ರೈತರ ಪರವಾಗಿ ಬಂದೀವಿ. ಧನ್ಯವಾದ. ಬಿಜೆಪಿ ಗೆದ್ದೀನಿ ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.